ಈಗ ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಹತ್ರಕ್ಕೆ ಯಾರ ಪ್ರಶ್ನೆ ಕೇಳ್ತೀರಿ ಅವ್ರ ಕೈ ಎತ್ತಿರಿ, ಅವ್ರ ಹತ್ರ ಕಾರ್ಡ್ಲೆಸ್ ಮೈಕ್ ಬರುತ್ತೆ. ನೀವು ಪ್ರಶ್ನೆ ಕೇಳುವಾಗ ದಯಮಾಡಿ ನಿಮ್ಮ ಹೆಸರು ಮತ್ತು ಏನು ಮಾಡ್ತೀರಿ ಅನ್ನೋದು ಹೇಳಿಬಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಿ. ಈಗ ಇಲ್ಲಿ ಚನ್ನರಾಯಪಟ್ಟಣದಿಂದ ಒಂದು ಪ್ರಶ್ನೆ ಬಂದಿದೆ, ಆ ಪ್ರಶ್ನೆಯನ್ನು ನಾನು ಕೇಳಿಬಿಡ್ತೀನಿ, ಅದಕ್ಕೆ ಶರ್ಮದಿಂದ ಉತ್ತರವನ್ನು ಬಯಸ್ತೇನೆ. ಶರ್ಮಾಜಿ, ಬಾಂಬೆನಲ್ಲಿ ಯಾರೋ ನಮ್ಮ ದಾಯಾದಿಗಳಿದ್ದಾರೆ, ಅವರು ನಮ್ಮನ್ನೇ ಮೃತ್ಯು ಆಗ್ಬಿಡುತ್ತೆ. ಇಲ್ಲಿ 11 ದಿವಸ ನಾವು ಸೂತ್ತಾ ಇರಬೇಕು. ದೆಹಲಿನಲ್ಲಿ ಇನ್ಯಾರೋ ನಮ್ಮ ದಾಯಾದಿಯ ಮಗಳಿಗೆ ಜನ್ಮ ಆಗುತ್ತೆ, ಮಗು ಜನ್ಮ ನೀಡ್ತಾಳೆ, ನಾವು 11 ದಿವಸ ದೇವಸ್ಥಾನಕ್ಕೆ ಹೋಗುವ ಹಾಗಿಲ್ಲ. ಈ ಬಗ್ಗೆ ತಾವು ವೇದ ಏನು ಹೇಳುತ್ತೆ ಅಂತ ಹೇಳಿ, ಹಾಗೆಯೇ ಶ್ರಾದ್ದ ಕರ್ಮಗಳು, ವ್ರತ ಕಥೆಗಳು, ಇದರ ಬಗ್ಗೆ ಕೂಡ ಬೆಳಕನ್ನು ಚೆಲ್ಲಬೇಕು. ಅವರೇನೋ ಪ್ರಶ್ನೆ 4 ವಾಕ್ಯದಲ್ಲಿ ಕೇಳಿಬಿಟ್ರು. ಬಹುಶಃ ಅದಕ್ಕೆ ಸ್ವಲ್ಪ ಸಮರ್ಪಕವಾದ ಉತ್ತರ ಕೊಡಬೇಕು ಅಂತಂದರೆ ಸಾಕಷ್ಟು ಸಮಯನೇ ಹಿಡಿಯುತ್ತೆ. ಸ್ವಲ್ಪ ತಾಳ್ಮೆಯಿಂದ ವಿಮರ್ಶೆ ಮಾಡ್ಕೋಣ. ಏಕೆಂದರೆ ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋದ್ರೊಂದಿಗೆ ಇನ್ನು ಅನೇಕ ಉಪಪ್ರಶ್ನೆಗಳಿಗೂ ಉತ್ತರ ಸಿಕ್ಕುತ್ತೆ ಅನ್ನೋದು ನನ್ನ ಭಾವನೆ ಇದೆ. ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚಿನ ಸಮಯ ಕೊಡಿದ್ರೆ ನಮಗೇನು ನಷ್ಟ ಇಲ್ಲ. ಸಾವಿನ ಸಂದರ್ಭದಲ್ಲಿ ಮತ್ತು ಹುಟ್ಟಿದಂಥ ಸಂದರ್ಭದಲ್ಲಿ ಒಂದನ್ನು ಸೂತಕ ಅಂತ ಕರೀತಕ್ಕಂಥದ್ದಿದೆ. ಇನ್ನೊಂದನ್ನು ಸೂತಕ ಅಂತಲೂ ಕರೀತಾರೆ, ಪುರುಳು ಅಂತಲೂ ಕರೀತಾರೆ. ಆಮೇಲೆ ಇನ್ನು ಕೆಲವೊಂದು ಸಲ ಏನಾಗುತ್ತೆ, ಜಾತಾ ಶೌಚ, ಮೃತ ಶೌಚ ಹೀಗೆಲ್ಲ ಕರೀತಕ್ಕಂಥದ್ದು ಪದಗಳಿದೆ. ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥ ವಿಚಾರನ ನೋಡಿದಾಗ ಈ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿ ಸಿಕ್ಕುತ್ತೆ. ಒಂದು ಸಾವಾಗಿದೆ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಹೇಗಿರುತ್ತೆ? ಸಾಮಾನ್ಯವಾಗಿ ನಮಗೆ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಯಾರೋ ಒಬ್ಬ ವ್ಯಕ್ತಿಗಳು ತೀರ್ಕೊಂಡಿದ್ದಾರೆ, ಹಾಗಾಗಿ ಅವರ ಜಾಗ ಈಗ ಖಾಲಿಯಾಗಿದೆ, ವ್ಯಾಕ್ಯೂಮ್ ಅಂತ ಕರಿತೀವಿ, ಒಂದು ಖಾಲಿ ಆಗಿಬಿಟ್ಟಿದೆ. ಈ ಖಾಲಿ ಆಗಿರೋದನ್ನು ನಾವು ಸ್ವೀಕರಿಸೋದಕ್ಕೆ ಸ್ವಲ್ಪ ತಳಮಳ ಆಗಿದೆ. ಈಗೇನು ಕರಿತೀವಿ? ದುಃಖ ಅಂತ ಕರಿತೀವಿ. ಈ ರೀತಿಯಾದಂಥ ಮಾನಸಿಕವಾಗಿರ್ತಕ್ಕಂಥ ಏನು ಅಸಮತೋಲನ ಇದೆ, ವಾಸ್ತವ ಸ್ಥಿತಿ ಆ ಜಾಗ ಖಾಲಿ ಆಯಿತು ಅಷ್ಟೇನೇನೆ. ಆದರೆ ಅದರಿಂದ ನನ್ನ ಮಾನಸಿಕ ಸ್ಥಿತಿಯಲ್ಲಿ ಅನೇಕ ವ್ಯತ್ಯಾಸಗಳಾಗಿದೆ. ಇದಕ್ಕೆ ನಾವು ಕರೆಯೋದು ಸೂತಕ, ಅಶೌಚ ಏನಾದ್ರು ಕರೀರಿ. ಹುಟ್ಟಿದಾಗೇನು ಆಗಲೂ ಅಷ್ಟೇನೇನೆ, ಒಂದು ಮಗು ಹುಟ್ಟಿದು ಅಂತ ಹೂ ಅಂತ ಬಹಳ ಖುಷಿ ಆಗ್ಬಿಡುತ್ತೆ. ಅದು ಕೂಡ ಸಾಮಾನ್ಯವಾಗಿ ನಮಗಿರ್ತಕ್ಕಂಥ ಖುಷಿ ಅಥವಾ ಸಂತೋಷಕ್ಕಿಂತ ಜಾಸ್ತಿ. ಇದೂ ಒಂಥರ ಇಂಬ್ಯಾಲೆನ್ಸೇ. ನಮ್ಮ ಚಿಂತನೆ, ವಿಚಾರ, ವ್ಯವಹಾರಗಳು ಯಾವಾಗಲೂ ಸಮಸ್ಥಿತಿಯಲ್ಲಿ ನಡೀಬೇಕು. ಅದು ಈ ಕಡೆ ಜಾಸ್ತಿ ಆದರೂ ಕಷ್ಟ, ಈ ಕಡೆ ಜಾಸ್ತಿ ಆದರೂ ಕಷ್ಟ. ಅರ್ಥ ಆಗಲಿಲ್ಲಲ್ಲ? ಸೈಕಲ್ ಜ್ಞಾಪಿಸ್ಕೊಳ್ಳಿ ಗೊತ್ತಾಗತ್ತೆ. ಸೈಕಲಲ್ಲಿ ಹೋಗುವಾಗ ಬಲಗಡೆ ವಾಲಿದ್ರೆ ಬೀಳ್ತೀವಿ ಅಂತಿದೆಯಾ ಅಥವಾ ಎಡಗಡೆ ವಾಲಿದ್ರೆ ಬೀಳ್ತೀವಿ ಅಂತಿದೆಯಾ? ಯಾವ ಕಡೆಗೆ ವಾಲಿದ್ರೂ ಬೀಳೋದೆ. ಬೀಳಬಾರ್ದು ಅನ್ನೋದಾದರೆ ಎಡಕ್ಕೂ ವಾಲ ಹಂಗಿಲ್ಲ, ಬಲಕ್ಕೂ ಹೊಡಂಗಿಲ್ಲ, ಬ್ಯಾಲೆನ್ಸ್ ಆಗಿ ನಡ್ಕೊಂಡು ಹೋಗಬೇಕು. ಜೀವನ ಇರೋದು ಹಾಗೇನೆ, ಬ್ಯಾಲೆನ್ಸ್, ಸಮತ್ವ ಅಂತ ಕರಿತೀವಿ. ಜ್ಞಾನಿ ಕೃಷ್ಣ ಇದನ್ನೇ ಹೇಳಿರ್ತಕ್ಕಂಥ ಸಮತ್ವಂ ಯೋಗ ಉಚ್ಯತೆ ಅಂತ ಒಂದು ಮಾತು ಹೇಳ್ತಾನೆ. ಈ ಬ್ಯಾಲೆನ್ಸ್ ಏನಿದೆ ಇದು ನಿಜವಾದಂಥ ಯೋಗ, ಇದು ನಿಜವಾದಂಥ ಜೀವನ ಶಿಕ್ಷಣ, ಜೀವನ ನಡೆಸ್ತಕ್ಕಂಥ ಕಲೆ, ವಿಜ್ಞಾನ. ಬ್ಯಾಲೆನ್ಸ್, ಹಿಂಗೂ ವಾಲ್ಬಾರ್ದು, ಹೀಗೂ ವಾಲ್ಬಾರ್ದು. ಈ ವಾಲಿರುವಂಥ ಸ್ಥಿತಿ ಏನಿದೆ ಇದು ಸ್ವಲ್ಪ ಅಸಮತೋಲನ. ನೀವು ಪಾಸಿಟಿವ್ ಆಗಿ ವಾಲ್ತಿರೋ, ನೆಗೆಟಿವ್ ವಾಲ್ತಿರೋ, ವಾಲೇನೇನೆ ಅಷ್ಟೇನೇನೆ. ಹಾಗಾಗಿ ಈ ಎರಡೂ ಸಂದರ್ಭದಲ್ಲಿ ಅಂದರೆ ನಮ್ಮ ಮನಸ್ಸು ಸಮಸ್ಥಿತಿಯಲ್ಲಿ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಸಮರ್ಪಕವಾದ ಪರಿಣಾಮ ಕೊಡೋದಿಲ್ಲ. ಹೀಗೆ ನಮ್ಮ ತಲೆಯ ಸಮಸ್ಥಿತಿ ಇಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ನಿರ್ಧಾರಗಳನ್ನು ತೊಗೊಳ್ಬೇಕಾಗತ್ತೆ, ಸರಿಯಾಗಿ ನಿರ್ಧಾರ ತೊಗೊಳೋದಕ್ಕಾಗೋದಿಲ್ಲ, ಯಾಕೆಂದರೆ ಮನಸ್ಸು ಸಮಸ್ಥಿತಿಲಿಲ್ಲ. ಹಾಗಾಗಿ ಅದು ಸಮಸ್ಥಿತಿಗೆ ಬರೋದಕ್ಕೋಸ್ಕರವಾಗಿ ಏನು ಬೇಕೋ ಆ ಪ್ರಯತ್ನ ಮಾಡಿ ಸಮಸ್ಥಿತಿಗೆ ಬಂದ ಮೇಲೆ ಮುಂದಿನ ಕೆಲಸ ಮಾಡಿ. ಅಲ್ಲಿವರೆಗೂ ಅಶೌಚ, ಅಲ್ಲಿವರೆಗೂ ಸೂತಕ, ಇದು ಅದರ ನಿಜವಾದ ಅರ್ಥ. 11 ದಿವಸದಲ್ಲಿ ಇದು ಬರುತ್ತೆ ಹೇಳೋಕ್ಕಾಗಲ್ಲ. ಇಲ್ಲಿ ದಿವಸದ ಲೆಕ್ಕಾಚಾರ ಇಲ್ಲ. ಕೆಲವರಿಗೆ ಏನಾಗುತ್ತೆ, ಕೆಲವೇ ಗಂಟೆಗಳಲ್ಲಿ ಸಮಸ್ಥಿತಿಗೆ ಬಂದ್ಬಿಡ್ತಾರೆ. ಹಾಗಾದರೆ ಅವ್ರಿಗೆ ಎಷ್ಟು ದಿವಸ ಸೂತಕ? ಆ ಗಂಟೆಗಳೇ.
ಇನ್ನು ಕೆಲವರಿಗೆ 3-4 ವರ್ಷ ಅವನ್ನ ಅಯ್ಯೋ ಅಂದ್ಕೊಂಡೇ ಇರ್ತಾರೆ ಅವರು. ಅವ್ರಿಗೆ ಎಷ್ಟು ವರ್ಷ ಸೂತ್ಕ? 4 ವರ್ಷನೇ ಸೂತ್ಕ. ಹಾಗಾಗಿ ಈ ಥರದ ಸಮತೋಲನ ಇಲ್ಲದಂತಹ ಸ್ಥಿತಿ ಏನಿದೆ, ಇದು ಇಷ್ಟೇ ದಿವಸ ಅಂತೇಳಿ ನಿಷ್ಕರ್ಷೆ ಮಾಡೋದಕ್ಕಿಲ್ಲ. ಅವರವರ ಸಾಮರ್ಥ್ಯ, ಅವರವರ ಯೋಗ್ಯತೆ ಮೇಲೆ ನಿಶ್ಚಯ ಆಗ್ತಕ್ಕಂಥದ್ದು. ಇದು ವ್ಯಕ್ತಿನಿಷ್ಠ, ಗಂಟೆಗಳು ದಿನಗಳಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ವೇದ ಒಂದು ಮಾರ್ಗದರ್ಶನ ನಮಗೆ ಕೊಡುತ್ತೆ. ಏನು ಅಂತಂದರೆ, ಅಯ್ಯ ಆದಷ್ಟು ಬೇಗ ಸಮಸ್ಥಿತಿಗೆ ಬಾ, ಅಷ್ಟೇ. ಅದನ್ನೇ ಹೇಳಿದ್ದೇನಾಗಲೇ, ಪ್ರಾಂಚೋವಗಾಮ ನೃತಯೇ ಹಸಾಯ, ನಗನಗತ ಖುಷಿಯಾಗಿರುವಂತಹ ಸ್ಥಿತಿಯಲ್ಲಿ ನೀನು ಮುಂದಕ್ಕೆ ಹೋಗು. ಆಗಿದ್ದು ಆಗೋಯ್ತು. ಎಷ್ಟು ಬೇಗ ಸಮಸ್ಥಿತಿಗೆ ಬರುತ್ತೆ ಅಷ್ಟು ನಮ್ಮ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡೋದಕ್ಕೆ ನಮಗಾಗತ್ತೆ, ಸಾಮರ್ಥ್ಯ ಬರುತ್ತೆ, ಮಾಡಿ. ಸರ್, ಈಗ ನಮಗೆ ಗೊತ್ತಿರೋದೇ ಒಂದು ಹುಟ್ಟುತ್ತೆ, ಒಂದು ಸಾಹಿತಿ ಏನು ಅಪ್ಸೆಟ್ ಆಗುವಂಥದ್ದು, 2 ಸಮಸ್ಥಿತಿಯಲ್ಲಿ ತಗೋತೀನಿ, ಫಂಟ್ಯಾಸ್ಟಿಕ್. ಕೆಲವು ನಿಮಿಷಗಳಲ್ಲಿ ನಾರ್ಮಲ್ ಆಗಿರ್ತೇವೆ ನಾವು, ಹೈ ಕ್ಲಾಸ್. ಹಾಗಾಗಿ ಅಶೌಚ ಅಥವಾ ಸೂತಕ ಅಂತಂದರೆ ಮನಸ್ಸಿನ ಇಂಬ್ಯಾಲೆನ್ಸ್. ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ದಿನದ ಲೆಕ್ಕ ಅಲ್ಲ, ಸಾಮರ್ಥ್ಯ ಪ್ರಯತ್ನದ ಲೆಕ್ಕ. ಅದು ಒಬ್ಬೊಬ್ರಿಗೆ ಒಂದೊಂದು ಹೆಚ್ಚು ಕಮ್ಮಿ ಆಗ್ಬೋದು. ಈ ಹಿನ್ನೆಲೆ ನಾವು ಅರ್ಥ ಮಾಡಿಕೊಂಡ್ರೆ ಆ ಸಮಸ್ಥಿತಿ ವಿಚಾರ ಚೆನ್ನಾಗಿ ಅರ್ಥ ಆಗುತ್ತೆ. ಅದರ ಜೊತೆಗೆ ಅವರು ಈ ಶ್ರಾದ್ದ ಮತ್ತು ವ್ರತಗಳ ಆಚರಣೆ ಏನೋ ಒಂದು ಸೇರಿಸ್ಬಿಟ್ರೆ ಅದ್ರ ಜೊತೆಗೆ, ಅದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಗಂಭೀರವಾದ ಚಿಂತನೆ ನಾವು ಮಾಡಬೇಕಾಗಿದೆ. ಇವತ್ತು ನಮಗೆ ಶ್ರಾದ್ದ ಅಂತಂದರೆ ಏನು ಅರ್ಥ ಆಗುತ್ತೆ? ಅದೇ ಸತ್ತೋದ್ಮೇಲೆ ಏನೋ ಮಾಡೋದು ಅಂತ. ನಾವೇನೋ ಶ್ರಾದ್ದ ಅಂತೀವಿ, ಇನ್ಯಾರೋ ಹಾಲು ತುಪ್ಪ ಅಂತಾರೆ, ಇನ್ನೊಂದು ಮಾತು ಅಂತಾರೆ, ಬೇರೆ ಬೇರೆ ಹೆಸರು. ಒಟ್ಟಿನಲ್ಲಿ ಎಲ್ಲ ಏನೋ ಸತ್ತೋದ ಮೇಲೆ ಮಾಡುವಂಥದ್ದು ಅಂತ. ಆದರೆ ವೇದಗಳು ಈ ವಿಚಾರ ಬಹಳ ಸ್ಪಷ್ಟವಾಗಿದೆ, ವೈಜ್ಞಾನಿಕವಾಗಿದೆ, ತರ್ಕಬದ್ಧವಾಗಿದೆ. ಅದೇನು ಹೇಳುತ್ತೆ ಗೊತ್ತಾ? ರೀ, ಇರೋವಾಗಿ ನೋಡ್ರಿ, ಹೋದ್ಮೇಲೆ ಏನು ಮಾಡೋದು, ಏನು ಪ್ರಯೋಜನ ಅನ್ನತ್ತೆ. ಹೌದಾ? ಯೋಚನೆ ಮಾಡಿ. ನಮ್ಮ ತಂದೆ ತಾಯಿಗಳಿದ್ದಾರಪ್ಪ, ವಯಸ್ಸಾಗಿದೆ, ಬದುಕಿರುವಾಗ ನಾವು ಮಕ್ಕಳು ಅವರ ಸೇವೆಯನ್ನು ಮಾಡಿ ಯಾಕೆ ಮಾಡಬೇಕು? ಏನು ಪುಗ್ಸಟ್ಟೆ ಮಾಡ್ತಾ ಇಲ್ಲ ನಾವು. ನಾವು ಬಾಲ್ಯಕಾಲದಲ್ಲಿದ್ದಾಗ ಇದೇ ತಂದೆ ತಾಯಿಗಳು, ಇದೇ ಪಾಲಕ ಪೋಷಕರು ನಮ್ಮ ಮಲಮೂತ್ರ ಬಚ್ಚಿದ್ದಾರೆ. ಸುಳ್ಳ? ಕಾಲ ಕಾಲಕ್ಕೆ ನಮಗೆ ಆಹಾರ ಕೊಟ್ಟಿದ್ದಾರೆ, ಬಟ್ಟೆ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ, ಶಿಕ್ಷಣ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಏನು ಬೆಲೆ ಕಟ್ಟಕ್ಕಾಗತ್ತೇನ್ರಿ ಇದಕ್ಕೆ? ಇಷ್ಟೆಲ್ಲ ಅಮೂಲ್ಯವಾಗಿರ್ತಕ್ಕಂತಹ ವಿಚಾರಣೆ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ಅವರ ವೃದ್ಧಾಪ್ಯದಲ್ಲಿ ನಾವು ಅವ್ರಿಗೊಂದಷ್ಟು ಸೇವೆ ಮಾಡೋದ್ರಿಂದ ಏನೋ ಒಂದು ಸ್ವಲ್ಪ ಋಣ ಕಳ್ಕೋಬಹುದಪ್ಪ. ಯಾವಾಗ? ಬದುಕಿರುವಾಗ. ಇದು ಬಹಳ ಇಂಪಾರ್ಟೆಂಟ್. ಬದುಕಿರುವಾಗ ಅಯ್ಯೋ ಮುದಿಗೊಡ್ಡು ಇನ್ನೂ ಹೋಗ್ಲಿಲ್ವಾ ಅಂತ ಅನ್ನೋದು, ಸತ್ ಮೇಲೆ ಇಷ್ಟಿಗೆ ಆ ಥರ ಪಿಂಡ ಇಡೋದು, ಏನು ಲಾಭ ರೀ ಇದಕ್ಕೆ? ಸ್ವಲ್ಪ ಆಲೋಚನೆ ಮಾಡಿ. ಅವೈಜ್ಞಾನಿಕ ಅಲ್ಲ, ಅಮಾನವೀಯ ಅಲ್ಲ. ಬದುಕಿರುವಾಗ ಅವರ ಸೇವೆಯನ್ನು ಮಾಡಿ. ಹೇಗೆ? ಶ್ರದ್ಧೆಯಿಂದ. ಆ ಶ್ರದ್ಧೆ ಅನ್ನೋ ಪದ ಅದಕ್ಕೆ ಹೇಳ್ತಾ ಇರೋದು. ಶ್ರದ್ಧೆಯಿಂದ ನಾವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದಕ್ಕೇನು ಗೊತ್ತಾ ಹೆಸರು? ಶ್ರಾದ್ದ ಅಂತ. ಸತ್ತು ಮೇಲೆ ಮಾಡೋದು ಅಂತ ಅರ್ಥ ಅಲ್ಲ, ಶ್ರದ್ಧೆಯಿಂದ ಮಾಡಿದ್ರು ಶ್ರಾದ್ದ. ಈಗೇನೋ ಒಂದು 4 ವಿಚಾರ ನಿಮಗೆ ತಿಳಿಸಬೇಕು, ನನ್ನ ಗುರು ಹಿರಿಯಿಂದ ಕಲ್ತಿರ್ತಕ್ಕಂಥದ್ದು. ಈ ಕಾರ್ಯವನ್ನು ನಾನು ಶ್ರದ್ಧೆಯಿಂದ ಮಾಡಿದ್ದಾದರೆ ಈ ಪ್ರವಚನ, ಈ ಉಪನ್ಯಾಸ, ಈ ಪ್ರಶ್ನೋತ್ತರ, ಈ ಸಂವಾದ ಏನು ಗೊತ್ತಾ? ಶ್ರಾದ್ದವೇ. ಯಾಕೆ ವಿಚಿತ್ರ ಅನಿಸುತ್ತೆ ನಮಗೆ, ಆದರೆ ಅದು ಸರಿಯಾದ ಅರ್ಥ. ಅದಪ್ಪ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ ಅನ್ನೋ ಒಂದು ಆಸಕ್ತಿಯಿಂದ, ಜಿಜ್ಞಾಸೆ ಭಾವನೆಯಿಂದ ನೀವು ಬಂದಿದ್ದೀರಾ. ಏಕಾಗ್ರತೆ ಈ ವಿಚಾರನ ಕೇಳಿ ನಿಮ್ಮ ಜೀವನಕ್ಕೆ ಲಾಭ ಮಾಡಿಕೊಂಡ್ರೆ ನೀವು ಕೇಳಿದ್ದೇನು ಗೊತ್ತಾ? ಶ್ರಾದ್ದ. ಶ್ರಾದ್ದ ಜೊತೆಗೆ ಇನ್ನೊಂದು ಪದ ಯಾವಾಗಲೂ ಬರ್ತಾ ಇರ್ತದೆ, ತರ್ಪಣ ಅಂತ ಬೇರೆ. ನನಗೆ ಬಾಯಾರಿಕೆ ಆಗಿದೆ, ಅಣ್ಣ ಒಂದು ಸ್ವಲ್ಪ ಬಾಯಾರಿಕೆ ನೀರು ಕೊಡಿ ಅಂತ ಕೇಳಿ ಅವ್ರು ನೀರು ಕೊಟ್ಟರು. ನೀರು ಕೊಡಿದ ಮೇಲೆ ನನಗೆ ತೃಪ್ತಿ ಆಯಿತು. ಅವ್ರು ನನಗೆ ತರ್ಪಣ ಕೊಟ್ಟರು ಅಂತ ಅರ್ಥ. ಸತ್ತವ್ರಿಗೆಲ್ಲ ಬದುಕಿರೋರಿಗೆ ತರ್ಪಣ ಕೊಡ್ತಕ್ಕ, ಅವರಿಗೆ ತೃಪ್ತಿಯಾಗುವಂತಹ ರೀತಿಯಲ್ಲಿ ಒಂದು ಮಾತು, ಒಂದು ವ್ಯವಹಾರ, ಒಂದು ಸೇವೆಯನ್ನು ಮಾಡಿದ್ರೆ ಅದಕ್ಕೆ ಹೆಸರು ತರ್ಪಣ. ಕರೆಕ್ಟಾಗಿದೆ ಅರ್ಥಗಳು ನಮಗೆ ಒಂದೊಂದಕ್ಕೂ. ಶ್ರದ್ಧೆಯಿಂದ ಮಾಡಿದ್ರು ಶ್ರಾದ್ದ, ತೃಪ್ತಿಯಾಗುವ ಕಾರ್ಯ ಮಾಡಿದ್ದಕ್ಕೆ ತರ್ಪಣ. ಯಾರಿಗೆ ಇದು? ಬದುಕಿರೋರ್ಗೆ, ಸತ್ತಿರೋರ್ಗೆ? ಬದುಕಿರೋರಿಗೆ. ಏನಾದರೂ ಶ್ರಾದ್ದ ಮಾಡೋದಿದ್ರೆ ಬದುಕಿರೋರ್ಗೆ ಮಾಡಿ, ಏನಾದರೂ ತರ್ಪಣ ಕೊಡೋ ಹಾಗಿದ್ರೆ ಬದುಕಿರೋರಿಗೆ ಕೊಡಿ. ಸತ್ತ ಮೇಲೆ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ವೇದಗಳು ಹೇಳ್ತಕ್ಕಂಥ ವಿಚಾರ. ಇವತ್ತು ರೂಢಿಯಲ್ಲಿ ನಾವು ಯಾವ ಶ್ರಾದ್ದ, ತರ್ಪಣ ಅಂತಲೋ ಇನ್ನೇನೇನೋ ಹೆಸರುಗಳಿಂದ ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಏನೇನು ಮಾಡ್ಕೊಂಡು ಬಂದಿದ್ದೀವೋ, ಇಂತಹ ಯಾವ ವಿಚಾರವನ್ನೂ ಕೂಡ ವೇದಗಳು ಅಪ್ಪಿತಪ್ಪಿಯೂ ಹೇಳುವುದಿಲ್ಲ. ಮತ್ತೆ ರೂಢಿಯಲ್ಲಿ ಬಂದಿದೆ, ರೂಢಿಯಲ್ಲಿ ಏನು ಬರಬಹುದ್ರಿ?
ರೂಢಿಯಲ್ಲಿ ಬಂದಿದ್ದೆಲ್ಲ ಸರಿ ಅಂತ ಅರ್ಥ ಅಲ್ಲ. ಅಥವಾ 10 ವರ್ಷದ ಪಾಲನೆ ಮಾಡ್ಕೊಂಡಿದ್ದೀವಿ ಸಂಪ್ರದಾಯ ಆದ್ದರಿಂದ ಸರಿ ಅಂತಲೂ ಇಲ್ಲ. ರೂಢಿಯನ್ನು, ಸಂಪ್ರದಾಯವನ್ನು ಪರಿಶೀಲನೆ ಮಾಡಿ, ವಿಮರ್ಶೆ ಮಾಡಿ, ಪುನರ್ವಿಮರ್ಶೆ ಮಾಡಿ, ಅದರಲ್ಲಿ ಸತ್ವ ಇದ್ದರೆ ಆಚರಿಸೋದು, ಸತ್ವ ಇಲ್ಲದ್ರೆ ಬಿಡ್ತಕ್ಕಂಥ ಜವಾಬ್ದಾರಿ ನಮ್ಮದು ನಿಮ್ಮದು ಇದೆ. ಯಾವತ್ತಿನವರೆಗೆ ಈ ಕೆಲಸ ಮಾಡಲ್ಲ ಆವತ್ತಿನವರೆಗೂ ನಮ್ಮ ಜೀವನ ಸುಖ ಸಂತೋಷ ನೆಮ್ಮದಿಯಿಂದ ಇರಲ್ಲ ಅಷ್ಟೇ. ಮೂಢನಂಬಿಕೆಗಳಿಂದ, ಗೊಡ್ಡು ಸಂಪ್ರದಾಯಗಳಿಂದ ನಮ್ಮ ಜೀವನ ಯಾವತ್ತಿಗೂ ಸುಖಮಯ ಆಗೋದಿಲ್ಲ. ಸರಿಯಾದ ಆಚರಣೆಗಳಿಂದ, ಸರಿಯಾದ ಕರ್ಮಗಳಿಂದ, ಸತ್ಕರ್ಮಗಳಿಂದ ಮಾತ್ರ, ಸರಿಯಾದ ತಿಳುವಳಿಕೆಯಿಂದ ಮಾತ್ರ ಜೀವನ ನಡೆಯುತ್ತೆ. ಮೊದಲು ಹೇಳಿದೆಲ್ಲ, ಮನುಷ್ಯನಕ್ಕೆ ವಿಶೇಷ ಜ್ಞಾನ, ಕರ್ಮ, ಉಪಾಸನೆ. ಇದು ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಳೋದಕ್ಕಿರ್ತಕ್ಕಂಥ ಸೂತ್ರ. ಇದು ಬಿಟ್ಟು ಸುಖ ಶಾಂತಿ ನೆಮ್ಮದಿ ಇಲ್ಲ. ಹಾಗಾಗಿ ಶ್ರಾದ್ದ ತರ್ಪಣ ಬದುಕಿರುವವರಿಗೆ ಹೃತ್ಪೂರ್ವಕವಾಗಿ ಮಾಡ್ತಕ್ಕಂಥದ್ದಿದೆ, ನಂತರ ಅಲ್ಲ.